ತೊಂದರೆ ಇಲ್ಲ, ಚೆನ್ನಾಗಿ. ನಂದೇನು ಪಾದಯಾತ್ರೆ ಇಲ್ಲ, ಜನತಾ ದಳದ ಯುವಜನ ದಳದ ಅಧ್ಯಕ್ಷ ಪಾದಯಾತ್ರೆ. ಅವ್ರು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಮ್ಮ ಶಾಸಕರು ಎಲ್ಲ ಸೇರಿ ಒಂದು ಪಾದಯಾತ್ರೆ ಇಟ್ಕೊಂಡಿದ್ದಾರೆ. ಒಂದು ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು. ನಿನ್ನೆ ದಿನ ನಾನು ಬೆಂಗಳೂರಿನಲ್ಲಿ ಯಾವೊಂದು ನೈಸ್ನ ಪ್ರಾಜೆಕ್ಟ್ನ ಹೆಸರಿನಲ್ಲಿ ಬೆಂಗಳೂರು ಮೈಸೂರಿನ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ನ ಹೆಸರಿನಲ್ಲಿ ಕಳೆದ 30 ವರ್ಷಗಳಿಂದ ರಸ್ತೆ ಕೆಲಸದ ಹೆಸರಿನಲ್ಲಿ ರೈತರ ಭೂಮಿನ ಲೂಟಿ ಮಾಡಿ ಹಲವಾರು ಅಮಾಯಕ ಕುಟುಂಬಗಳ ಮನೆಗಳನ್ನ ಬುಲ್ಡೋಸ್ ಮಾಡಿ ಬೀದಿಗೆ ತಂದಿಟ್ಟಿರ್ತಕ್ಕಂಥ ನೈಸ್ ಪ್ರಾಜೆಕ್ಟ್ ನ ಸೂತ್ರಧಾರ ಪಾಪ ಹೇಳ್ತಾರೆ ದೇವೇಗೌಡರು ಕೂಸು ಅಂತ ಹೇಳಿ. ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೀನಿ, ಆ ಮಹಾನುಭಾವರುಗಳಿಗೆ ದೇವೇಗೌಡರು ಆ ಒಂದು ಬೆಂಗಳೂರು ಮೈಸೂರಿನ ರಸ್ತೆ ಕೆಲಸ ಆಗಬೇಕು ಅಂತ ಹೇಳಿದ್ದು, ರೈತರನ್ನ ಒಗ್ಲಪ್ಸಿ ಲೂಟಿ ಮಾಡ್ತಕ್ಕಂಥ ದಗಾಕೋರ್ ಕೆಲಸ ಮಾಡಿ ಅಂತ ಹೇಳಿದ್ರ. ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ದೇವೇಗೌಡರು ಕೂಸು ಅಂತ ಹೇಳ್ತಾರ ಅಂತಕ್ಕಂಥ ಮಹಾನುಭಾವರುಗಳಿಗೆ ಹೇಳ್ತೀವಿ, ಹೆಸರು ಹೇಳಲ್ಲ. ಅವ್ರಿಗೆ ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂಗಷ್ಟು ನೈತಿಕತೆನೂ ಉಳಿದುಕೊಳ್ಳದೆ ಇರ್ತಕ್ಕಂಥವ್ರು ಅವರೆಲ್ಲ. ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ ಒಂದು ಮೂಲಭೂತ ಸೌಕರ್ಯ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವತ್ತು ಈಗಿನ ರೀತಿಯಲ್ಲಿ ಸರ್ಕಾರಗಳು ಆರ್ಥಿಕವಾಗಿ ಶಕ್ತಿ ಹೊಂದಿರಲಿಲ್ಲ. ಅವತ್ತು ಬಹುಶಃ ದೇವೇಗೌಡರ ಕಾಲದಲ್ಲಿ 3,000 ಕೋಟಿ ಕರ್ನಾಟಕ ರಾಜ್ಯದ ಬಜೆಟ್. ಆ ಹಿನ್ನೆಲೆಯಲ್ಲಿ ಅವತ್ತೇನೊಂದು 15-20 ಮಕ್ಕಳು ತೀರ್ಕೊಂಡು ಹೋಗಿದ್ರು ಆಕ್ಸಿಡೆಂಟ್ ನಲ್ಲಿ. ಒಂದು ಒಳ್ಳೆ ಸುಸಜ್ಜಿತ ರಸ್ತೆ ಆಗಬೇಕು ಅಂತ ತೀರ್ಮಾನ ತಗೊಂಡ್ರು. ಡೆಲ್ಲಿ ಹೋದ್ರು. ಡೆಲ್ಲಿ ಹೋದ ನಂತರ ಇಲ್ಲಿ ಏನೇನಾಯ್ತು 30 ವರ್ಷದಲ್ಲಿ? 2002ಕ್ಕೆ ಅವರು ಚುನಾವಣೆ ಇತ್ತು. 1999ರಲ್ಲಿ ಜನ ಸೋಲಿಸಿದ್ರು. 2002ರಲ್ಲಿ ಮತ್ತೆ ಕನಕಪುರದಲ್ಲಿ ಲೋಕಸಭೆ ಉಪಚುನಾವಣೆಯಲ್ಲಿ ಗೆದ್ರು. ಆಗ ರೈತರು ಬಂದು ಅವ್ರ ಮುಂದೆ ಆ ಯೋಜನೆ ಹೆಸರಿನಲ್ಲಿ ಏನೇನು ಅಕ್ರಮಗಳಾಗ್ತಾ ಇದೆ, ರೈತರ ಭೂಮಿನ ಕಾನೂನು ಬಾಹಿರವಾಗಿ ಲಪಟಾಯಿಸ್ತಕ್ಕಂಥ ಲೂಟಿ ಮಾಡತಕ್ಕಂಥ ಕೆಲಸಕ್ಕೇನು ಅವತ್ತಿನ ಸರ್ಕಾರಗಳು ಚಾಲನೆ ಕೊಟ್ಟಿದ್ರು. ಅದನ್ನ ಹೇಳಿದ ಮೇಲೆ ನಿರಂತರವಾಗಿ ಆ ಪ್ರಾಜೆಕ್ಟ್ ನ ವಿಷಯದಲ್ಲಿ ಆಗಿರ್ತಕ್ಕಂಥ ಕಾನೂನು ಬಾಹಿರ ಚಟುವಟಿಕೆಗಳು, ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ಧ್ವನಿ ಎತ್ತಕ್ಕಂಥ ಕೆಲಸ ಏನು ಮಾಡಿದ್ರು. ಅವತ್ತಿನಿಂದ ಅವ್ರದ್ದು ನಿರಂತರ ಒಂದೇ ಸ್ಟ್ಯಾಂಡ್ ಅಲ್ಲೇ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.